ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಹೋಯ್ತು ಉಣ್ಸ್ಕೊಂಡು ಹೋಯ್ತು 46,000 ಮಗ ಅಂತ ಬಂದಿರ್ತೀರ ಗೊತ್ತು ನನಗೂ ಕೂಡ. ಯಾರು ಹುಡುಗನ ಉಣ್ಸ್ಕೊಂಡು ಹೋಗ್ಬಿಟ್ಟೈತೆ, ಸ್ವಲ್ಪ ಖುಷಿ ಪಟ್ಕೊಂಡು ಹೋಗೋಣ ಅಂತ. ಹೌದು, ಒಂಥರ ಉಣ್ಸ್ಕೊಂಡು ಹೋಗಿದೆ, ಬಟ್ ಆದರೂ ಉಣ್ಸ್ಕೊಂಡು ಹೋಗಿಲ್ಲ. ಏನಾಯ್ತಪ್ಪ ಸೀನು ಅಂತ ನಾನು ಯಾವಾಗಲೂ ಫೋನ್ ತೊಗೊಂಡಾಗೆಲ್ಲ ನಿಮಗೆ ತೋರಿಸ್ತೀನಿ. ನಮ್ಮ ಚಾನಲಲ್ಲಿ ನೋಡಿರ್ತೀರಾ, ಐಫೋನ್ 2 ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರ್ತೀರಾ, ಜೊತೆಗೆ OnePlus ನೋಡಿರ್ತೀರಾ. ಇನ್ನೂ ಯಾವ್ದಾದ್ರು ತೊಗೊಂಡಿದ್ನ ಇಲ್ಲ ಅಷ್ಟೇ ನೋಡಿರ್ತೀರ ನೀವು. ಇನ್ನೂ ಹಲವಾರು ಕ್ಯಾಮ್ರಾದ ಅನ್ಬಾಕ್ಸಿಂಗ್ ಕೂಡ ನೋಡಿರ್ತೀರಾ. ನಾನು ಯೂಶಲಿ ಕ್ಯಾಮ್ರಾದಲ್ಲಿ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ನಾನು ಪ್ರಿಫರ್ ಮಾಡೋದಿಲ್ಲ. ಯಾಕಂದ್ರೆ ನನಗೆ ಯಾಕೋ ಸೆಟ್ಟು ಕೂಡ ಆಗೋದಿಲ್ಲ. ನಾನು ಫೋನಲ್ಲೇ ಒಂಥರ ವಿಡಿಯೋ ಮಾಡ್ಬಿಟ್ಟು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಫೋನೇ ನನಗೆ ಒಂಥರ ಏನು ಹೇಳ್ತೀರಾ, ಕಂಫರ್ಟ್ ಜಾಸ್ತಿ ಅಂತ ಹೇಳಬೇಕು. ಸೊ ಕತೆ ಗೀತೆ ಎಲ್ಲ ಸಾಕೋಗುರು, ಏನಾಯಿತು ಮ್ಯಾಟ್ರು ಫಸ್ಟ್ ಅದನ್ನೇ ಹೇಳೋಗುರೋ ಅಂತ ಹೇಳ್ತೀರಾ ನೀವು. ಸೊ ಒಂದು ಫೋನ್ನ ತಗೊಂಡೆ ಮಗ. ಯಾವ ಬ್ರ್ಯಾಂಡು ಅಂತಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ದು ಒಂದು ಫೋನ್ನ ತಗೊಂಡೆ. ಇದು ಯಾಕೋ ನನಗೆ ಇವಾಗ ಇಷ್ಟ ಆಗ್ತಾ ಇಲ್ಲ. ಅಂದರೆ ಏನಕ್ಕೂ ಫೋನ್ ಆಲ್ ಆಫ್ ಎ ಸಡನ್ ತಗೊಂಡಿದ್ದು ಅಂತಂದರೆ, ಇನ್ನೊಂದು ಸ್ವಲ್ಪ ಈ OnePlus ಮಾಡ್ತಿರೋದು ನಾನು ವಿಡಿಯೋನ. ಇವಾಗಲೂ ಕೂಡ OnePlus ಮಾಡ್ತಾ ಇರೋದು ವಿಡಿಯೋನ. OnePlusಗಿನ್ನ ಸ್ಯಾಮ್ಸಂಗು ಕ್ಯಾಮ್ರಾದಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಬಿಲ್ಡಪ್ಗಳೆಲ್ಲ ನೋಡಿದ್ದೆ, ಬೇಜಾನ್ ಜನ ಹೇಳೋದು ನೋಡಿದ್ದೆ. ಜೊತೆಗೆ ಏನೋ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೂ ಒಂದು ಫೋನ್ ತೊಗೊಳೋಣ ಚೆನ್ನಾಗಿರೋದು ಈ ಬಡ್ಜೆಟ್ಗೆ. ಇನ್ನೊಂದು ಸ್ವಲ್ಪ ಅಂದರೆ OnePlus ತೊಗೊಂಡಿದ್ದಲ್ಲ, OnePlus Nord 2T ಇದು ವಿಡಿಯೋ ಮಾಡ್ತಾ ಇರೋದು. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹೈ ಬಡ್ಜೆಟ್ ತಗೋಣ ಗುರು ಅಂತ ಅಂದ್ಕೊಂಡು ಒಂದು 50,000 ಒಳಗಡೆ ತಗೋಣ ಅಂತ ಅಂದ್ಕೊಂಡು ಒಂದು ರೇಟ್ನ ಫಿಕ್ಸ್ ಮಾಡಿಬಿಟ್ಟು ನೋಡಿದೆ. ಯೂಟ್ಯೂಬಲ್ಲಿ ರಿವ್ಯೂಸು ಅದು ಇದು ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅದರಲ್ಲಿ ಯಾರೋ ಒಬ್ಬರು ಇಲ್ಲಾಗ್ರು ಇದು ಮಸ್ತಾಗಿ ಬರುತ್ತೆ, ಯೂಟ್ಯೂಬಿಗೆ ಬೆಸ್ಟ್ ಫೋನ್ ಇದು, ಯೂಟ್ಯೂಬಲ್ಲಿ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು ಅಂತ ಒಬ್ಬರಲ್ಲ ಸುಮಾರು ಜನ ಹೇಳಿದರು. ಅದನ್ನು ನೋಡ್ಬಿಟ್ಟು ಬ್ರೈನ್ ವಾಶ್ ಆಗಿಬಿಟ್ಟು ಈ ಫೋನ್ನ ತಗೊಂಡಾದ್ಮೇಲೆ ಗೊತ್ತಾಯಿತು, ಈ ಫೋನಲ್ಲಿ ಇವಾಗ OnePlus Nord 2T ಇಲ್ಲಿ ಬರ್ತಾ ಇರುವಂಥ ಕ್ಲಾರಿಟಿ ಏನಿದೆ ಇದು ಕೂಡ ಬರ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಯಾಮ್ಸಂಗ್ ಏನು ಅಷ್ಟು ಅಂತ ಹೇಳ್ತಾ ಇಲ್ಲ ನಾನು, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೋನ್ ಯಾವುದಮ್ಮ ಅಂತಂದರೆ ತೊಗೊಂಡಿರೋದು ನೋಡಿದೆ ಫೋನು. ಈ ನನ್ನ ಮಕ್ಕಳು ನೋಡಿ ಐಫೋನ್ ಅವರು ಚಾರ್ಜರ್ ಕೊಡಲ್ಲ ಅಂತ, ಅಡ್ಯಾಪ್ಟರ್ ಕೊಡಲ್ಲ ಅಂತ, ಇವರು ಕೂಡ ಅದೇ ಬುದ್ಧಿ ಕಲ್ತ್ಕೊಂಡ್ಬಿಟ್ಟವ್ರೆ. ಅಡ್ಯಾಪ್ಟರು ಇಲ್ಲ, ಬದನೆಕಾಯಿ ಇಲ್ಲ, ಬರೀ ಒಂದೇ ಒಂದು ಫೋನ್ ಇಟ್ಟವ್ರು ಅಷ್ಟೇ ಒಳಗಡೆ. ನಾನು ಯೂಶಲಿ ಅನ್ಬಾಕ್ಸಿಂಗ್ ಮಾಡೋದು ಟೇಬಲ್ ಮೇಲೆ ಹಾಕೊಂಡು ಮಾಡ್ತೀನಿ ಶಿಸ್ತಾಗೆ. ಬಟ್ ಇದನ್ನು ನೋಡ್ತು ಅಂದರೆ ನನಗೆ ಡಿಸಪಾಯಿಂಟ್ ಆಗಿದ್ದರಿಂದ ಹಂಗೆ ಡೈರೆಕ್ಟಾಗಿ ಮಾಡ್ತೀನಿ. ಎಲ್ಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ, ಕ್ಯಾಮ್ರಾನು ಕೂಡ ನೋಡಿದ್ದೀನಿ, ಎಲ್ಲನೂ ಕೂಡ ನೋಡಿದ್ದೀನಿ. ಸೊ ಇಲ್ಲಿ ಏನು ಮ್ಯಾನ್ಯುವಲ್ ಇದೆ, ಒಂದು ಪಿನ್ ಇರುತ್ತಲ್ಲ ಅದನ್ನ ಹಾಕಿರ್ತಾರೆ ಅಷ್ಟೇ. ಅದ್ರ ಜೊತೆಗೆ ಒಂದು ಫೋನ್ ಕೊಟ್ಟವ್ರೆ. ನಾನು ನಿಮಗೆ ಫ್ರೆಶ್ಶಾಗಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ರ್ಯಾಪರ್ ಗೀಪರೆಲ್ಲ ಮತ್ತೆ ಸುತ್ತಬಿಟ್ಟಿದ್ದೀನಿ. ನಾನೆಲ್ಲ ಆಲ್ರೆಡಿ ಯೂಸ್ ಮಾಡಿ ಏನೇನೋ ಮಾಡಿ ಎಲ್ಲನೂ ಕೂಡ ಆಯಿತು, ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡಿ. ಸೊ ಬೇಸಿಕಲಿ ಇದನ್ನು ತೊಗೊಂಡಿದ್ದು ಏನಕ್ಕೆ ಅಂದರೆ, ಈ ಫೋನ ತೊಗೊಂಡು ಒಟ್ಟಿನಲ್ಲಿ ಫೋನು ಈಚೆಗಳಿಂದ ಮಾತ್ರ ಬೆಂಕಿ ಇದೆ ಗುರು. ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂದರೆ ಬೆಂಕಿ ಇದೆ. ನನಗೇನು ಇಷ್ಟ ಆಗಲಿಲ್ಲ ಅಂತ ಹೇಳ್ತೀನಿ. ನಾನು ತೊಗೊಂಡಿರೋದು ಒಂಥರ ಗ್ರೇ ಕಲರು, ಗ್ರೀಶ್ ಬ್ಲ್ಯಾಕ್ ಕಲರ್ ಒಂಥರ. ಫೋನು ನೋಡೋಕೆ ಮಾತ್ರ ಬೆಂಕಿ ಇದೆ, ಜೊತೆಗೆ ಡಿಸ್ಪ್ಲೇ ಎಲ್ಲ ಸೈಕಾಗಿದೆ. ಅದ್ರ ಬಗ್ಗೆ ಎರಡು ಮಾತು ಇಲ್ಲವೇ ಇಲ್ಲ. ಈ ಫೋನಿನ ಪ್ರೈಸ್ ಎಷ್ಟು ಅಂದರೆ 46,000. ನೀವು ಅಮೆಝಾನಲ್ಲಿ ನೋಡಿದ್ರಿ ಅಂತಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE ಅಂತ ಹೊಡೆದ್ರಿ ಅಂತಂದರೆ 46,000 ಬರುತ್ತೆ. ಸೊ ಅದೇ ಫೋನೇ ನನಗೆ ತೊಗೊಂಡಿರೋದು. ಟ್ರಿಪಲ್ ಕ್ಯಾಮ್ರಾ, ಹಿಂದೆಗಡೆ ಮುಂದೆ ಒಂದು ಕ್ಯಾಮ್ರಾ, ಇದು 10MP ಹಿಂದೆ 50MP, ಜೊತೆಗೆ 10MP ಅಲ್ಟ್ರಾ ವೈಡ್ ಸೆನ್ಸರ್ ಎಲ್ಲ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಇವಾಗೇನು ಸ್ಪೆಸಿಫಿಕೇಷನ್ ಏನು ನಿಮಗೆ ಹೇಳಬೇಕಾಗಿಲ್ಲ. ನನಗೇನು ಡಿಸಪಾಯಿಂಟ್ ಆಯಿತು ಅಂತ ಅಂದರೆ, ನನಗೆ ಇದ್ರದ್ದು ಕ್ಯಾಮ್ರಾ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ನಾನೇನೋ ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು ಏನು ಇವಾಗೇನು ತೊಗೊಂಬಂದು ಟೆಸ್ಟಾಗಿ ಮಾಡೋಕ್ಕಾಗುತ್ತೆ ಮನೇಲಿ. ನಾನು ಯಾರ್ದಾರು ಫೋನ್ ಇಸ್ಕೊಬಂದು ಟೆಸ್ಟ್ ಮಾಡಬೇಕಷ್ಟೇ. ಈ ಥರ ಫೋನ್ ತೊಗೊಂಡ್ರು, ಈ ಥರ ಫೋನ್ ಯಾರೋ ನಮ್ಮ ಸರ್ಕಲ್ನಂತೂ ತೊಗೊಂಡಿರಲಿಲ್ಲ. ಆದ್ದರಿಂದ ಏನೋ ಇರ್ಬೋದು, ಚೆನ್ನಾಗಿರಬಹುದು ಅಂತ ಈ ಒಂದು, ಅಂದರೆ ನನಗೆ ಗೊತ್ತಿತ್ತು ಚೆನ್ನಾಗಿರುತ್ತೆ ಸ್ಯಾಮ್ಸಂಗ್ ಅಂತ. ಕ್ಯಾಮ್ರಾ ಅಂತ ಬಂದಾಗ ಐಫೋನ್ ಆದಮೇಲೆ ನೆಕ್ಸ್ಟ್ ಸ್ಯಾಮ್ಸಂಗೆ ಅಂದರೆ OnePlus ಕೂಡ ಅಂತಾರೆ. ಬಟ್ OnePlus ನಾನು ಯೂಸ್ ಮಾಡ್ತಾ ಇದ್ದೀನಿ. OnePlus ಕೂಡ ಚೆನ್ನಾಗೇನೇ ಇದೆ, ಈ ಫೋನು ಕೂಡ ಏನೂ ಆಗಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡೋಣ ಅಂತ ಈ ಫೋನ್ನ ತಗೊಂಡೆ. ಈ ಫೋನಲ್ಲಿ ಬರ್ತಾ ಇರೋವಂಥ ಕ್ವಾಲಿಟಿನೂ ಕೂಡ ಈ ಫೋನಲ್ಲಿ ಲೋ ಲೈಟಲ್ಲಿ ಬರ್ತಾ ಇಲ್ಲ. ನಾನು ವಿಡಿಯೋ ಶೂಟ್ ಮಾಡೋದು ಯೂಶಲಿ ಲೋ ಲೈಟಲ್ಲೇ ಶೂಟ್ ಮಾಡೋದು, ಅಂದರೆ ಎಲ್ಲ ಫುಲ್ ಒಂಥರ ಕತ್ಲೆ ರೂಮಲ್ಲಿ ಶೂಟ್ ಮಾಡೋದು. ಸೊ ಈ ಫೋನಲ್ಲಿ ಲೋ ಲೈಟಲ್ಲಿ ಶೂಟ್ ಮಾಡಿದಾಗ ಇದ್ರದ್ದು ಫೋಕಸ್ ಏನಿದೆ ಸಖತ್ತಾಗಿದೆ. ಇದಕ್ಕೆ ಕಂಪೇರ್ ಮಾಡ್ತು ಅಂದರೆ, OnePlusಗೆ ಕಂಪೇರ್ ಮಾಡ್ತು ಅಂದರೆ ಇದ್ರದ್ದು ಫೋಕಸ್ಸು ಸಖತ್ತಾಗಿದೆ. ಇದು ಫೋಕಸ್ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ ಅವಾಗವಾಗ. ಬಟ್ ವಿಡಿಯೋ ಅಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಕ್ರಿಯೇಟ್ ಆಗ್ತಿದೆ ಈ ಫೋನಲ್ಲಿ. ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 S24 FEಯಲ್ಲಿ ನಾಯ್ಸ್ ಕ್ರಿಯೇಟ್ ಆಗ್ತಿದೆ. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಥರ ಬರ್ತಿದೆ, ಒಂಥರ ಮೆಸ್ಸಿ ಥರ ಬರ್ತಾ ಇರುತ್ತಲ್ಲ. ಸೊ ಆ ಥರ ಐಫೋನಲ್ಲಿ ಬರುತ್ತಲ್ಲ, ಐಫೋನಲ್ಲಿ ಲೋ ಲೈಟಲ್ಲಿ ಏನಾದ್ರು ಮಾಡಿದ್ರಿ ಅಂತಾರೆ ವಿಡಿಯೋ ಶೂಟ್ ಮಾಡಿದ್ರಿ ಅಂತಾರೆ ಒಂದು ಸ್ವಲ್ಪ ಕಿಚ ಅಂತಿರ್ತಿತ್ತಲ್ಲ. ಸೊ ಆ ಥರ ಇದರಲ್ಲಿ ಬರ್ತಾ ಇದೆ. ಅದು ಯಾವ FPS ಇಟ್ರೂ ಅಷ್ಟೇ
ನೀವು 4K ಶೂಟ್ ಮಾಡ್ಬೋದು ಅಂತ ಇದೆ ಇದರಲ್ಲಿ. ಬಟ್ 4K ಶೂಟ್ ಮಾಡಿದ್ರು ಅದೇ ಥರ ಕ್ವಾಲಿಟಿ ಬರ್ತಿದೆ. ನಾರ್ಮಲಾಗಿ ಶೂಟ್ ಮಾಡಿದ್ರು ಕೂಡ ನೀವು 30 FPS ಶೂಟ್ ಮಾಡಿದ್ರು ಕೂಡ ಅದೇ ಥರ ಕ್ವಾಲಿಟಿ, HD 30 FPS ಶೂಟ್ ಮಾಡಿದ್ರು ಕೂಡ ಅದೇ ಥರ ಬರ್ತಾ ಇದೆ. ಫುಲ್ HD 30 FPS 60 FPS ಶೂಟ್ ಮಾಡಿದ್ರು ಕೂಡ ಅದೇ ಥರ ಕ್ವಾಲಿಟಿನ ಬರ್ತದೆ. ಏನು ಕ್ವಾಲಿಟಿಲಿ ಏನು ಅಷ್ಟೊಂದೇನು ಹೆವಿ ಡಿಫ್ರೆನ್ಸ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಒಟ್ಟಲ್ಲಿ ಏನೋ ಸ್ಪೆಸಿಫಿಕೇಶನ್ ಸ್ಪೆಕ್ಸ್ ಅಂತ ಕೊಡ್ತಾರೆ, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಜಸ್ಟ್ ಬಟನಿಗೆ ಮಾತ್ರ ಇಟ್ಟಿದ್ರು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಓಕೆ, ರೇರ್ ಕ್ಯಾಮ್ರಾಸ್ಗಳು ಸ್ವಲ್ಪ ಪರವಾಗಿಲ್ಲ, ಬಟ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಅಷ್ಟೊಂದು ನನಗೇನೋ ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ. ಫೋಟೋ ವಿಚಾರಕ್ಕೆ ಬಂದರೆ ಫೋಟೋ ಏನೋ ಚೆನ್ನಾಗಿ ತೆಗೆಯುತ್ತೆ, ಬಟ್ ವಿಡಿಯೋಗ್ರಫಿ ವಿಚಾರಕ್ಕೆ ಬಂತು ಅಂದರೆ ಲೋ ಲೈಟಲ್ಲಿ ಈ ಫೋನ್ ಏನಿದೆ ಇದು ನನ್ನ ಪ್ರಕಾರ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ, ಯೂಟ್ಯೂಬಿಗೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಫೋನ್ನ ತೊಗೊಂಬಿಡಿ ಅಂತ ಹೇಳ್ತೀನಿ. ಅದೇ ನೀವೇನೋ ವ್ಲಾಗಿಂಗ್ ಮಾಡ್ತೀರಾ ಅಂತಂದರೆ ಈ ಫೋನ್ ತೊಗೊಬೋದು ನೀವು. ಬೇಕಾದ್ರೆ ಔಟ್ಡೋರಲ್ಲಿ ನಿಮಗೇನು ಲೋ ಲೈಟ್ ಏನಿರೋದಿಲ್ಲ, ಅಲ್ಲಿ ನಿಮಗೇನು ಗಿಜಿ ಅಂತ ಏನೂ ಬರೋದಿಲ್ಲ. ಸೊ ನೀವು ಬೇಕಾದ್ರೆ ಔಟ್ಡೋರ್ ವ್ಲಾಗಿಂಗ್ ಮಾಡ್ತೀರಾ ಅಂದರೆ ಈ ಫೋನ್ ತೊಗೊಬೋದು. ಔಟ್ಡೋರ್ ವ್ಲಾಗಿಂಗಿಗೆ ಮಸ್ತಾಗಿದೆ, ಬೆಂಕಿ ಆಗಿಬರುತ್ತೆ ಮಾತ್ರ ವಿಡಿಯೋಗಳು. ರೇರ್ ಕ್ಯಾಮ್ರಾ ಆಗಿರ್ಬೋದು, ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ಎರಡೂ ಕೂಡ ಸಖತ್ತಾಗಿದೆ. ಬಟ್ ಅದೇ ನೀವಾರು ಲೋ ಲೈಟಲ್ಲಿ ಕೂತ್ಕೊಂಡು ಇಂಡೋರಲ್ಲಿ ಮನೆ ಏನಾರು ಸ್ವಲ್ಪ ಕತ್ಕತ್ಲಾಗಿದೆ ಅಂದರೆ, ಅಥವಾ ಕತ್ಕತ್ಲಲ್ಲಿ ನೀವೇ ಮಾಡಿಕೊಂಡು ಈ ಥರ ವಿಡಿಯೋ ಶೂಟ್ ಮಾಡ್ತೀರಾ ಅಂತಂದರೆ ಈ ಫೋನು ನಿಮಗೆ ಸ್ಯೂಟೇಬಲ್ ಅಲ್ಲ. ಸೊ ಅದಕ್ಕೋಸ್ಕರ ನನಗೆ ಡಿಸಪಾಯಿಂಟ್ ಆಯಿತು. ಈ ಫೋನ ನಾನು ಚೆನ್ನಾಗಿ ರೇಟ್ ಮಾಡ್ತಾ ಇಲ್ಲ. ಯೂಟ್ಯೂಬಿಗೆ ನಾನು ಇದನ್ನು ಪ್ರಿಫರ್ ಮಾಡೋದಿಲ್ಲ. ಫಸ್ಟು ನಾನು ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿದ್ದು ಪೋಕೋ X2 ಇಂದ. ಆಮೇಲೆ ಐಫೋನಲ್ಲಿ ಸ್ವಲ್ಪ ದಿನ ಮಾಡಿದೆ. ಐಫೋನು ನಂಗೆ ಅಷ್ಟೊಂದು ಸೂಟ್ ಆಗಿಲ್ಲ. ಐಫೋನಲ್ಲಿ ಅದರಲ್ಲೂ ಕೂಡ ಅಷ್ಟೇ ಲೋ ಲೈಟಲ್ಲಿ ಚೆನ್ನಾಗಿ ತೆಗೆಯೋದಿಲ್ಲ. ನಾನು ಯೂಸ್ ಮಾಡಿದ iPhone 12 ಮತ್ತು 13, ಇವಾಗ ಬಂದಿರುವಂಥ 15 ಎಲ್ಲ ಹೆಂಗೆ ತೆಗಿತಿದ್ದು ಅಂತ ನನಗೆ ಗೊತ್ತಿಲ್ಲ ಲೋ ಲೈಟಲ್ಲಿ. ಬಟ್ ನನಗೆ ಐಫೋನ್ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಅನಿಸಲ್ಲ ಲೋ ಲೈಟಲ್ಲಿ. ಈಚೆ ಎಲ್ಲ ಬೆಂಕಿ ಬರುತ್ತೆ ಐಫೋನು. ವ್ಲಾಗಿಂಗ್ ಎಲ್ಲ ಮಾಡೋದು ನಾನು ಐಫೋನಲ್ಲೇ. ಬಟ್ ಇಂಡೋರ್ ಅಂತ ಬಂದಾಗ, ಲೋ ಲೈಟ್ ಅಂತ ಬಂದಾಗ ನನಗೆ ಚೆನ್ನಾಗಿ ಕೊಟ್ಟಿದ್ದು ಪೋಕೋ X2 ಕೊಟ್ಟಿತ್ತು. ಅದು ಸ್ವಲ್ಪ ಸುಮಾರು ವರ್ಷ ಮಾಡಿದೆ, ಅರೌಂಡ್ 2 ವರ್ಷ ಆದರೂ ಕಂಟೆಂಟ್ ಕ್ರಿಯೇಷನ್ ಮಾಡಿದೆ. ಆಮೇಲೆ ಇದು ತೊಗೊಂಡಿದ್ದು OnePlus Nord 2T. ಇದು ಕೂಡ ಚೆನ್ನಾಗಿ ಲೋ ಲೈಟಲ್ಲಿ ತೆಗೆಯುತ್ತೆ. ಬಟ್ ಆದರೂ ಇನ್ನೊಂದು ಸ್ವಲ್ಪ ಏನಾದ್ರು ಎನ್ಹಾನ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅವಾಗ ಈ ಫೋನ್ ಸಿಕ್ತು ನನಗೆ. ಈ ಫೋನಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ರಿವ್ಯೂಸ್ಗಳೆಲ್ಲ ನೋಡಿದೆ, ಫೀಡ್ಬ್ಯಾಕ್ಗಳೆಲ್ಲ ನೋಡ್ತಾ ಇದ್ದೆ. ಬಿಲ್ಡಪ್ ಕೊಡೋರು ಸ್ವಲ್ಪ ಲೋ ಲೈಟ್ ಬಗ್ಗೆ ಏನೂ ಕೊಟ್ಟಿಲ್ಲ. ನಾನು ಚೆನ್ನಾಗಿರಬಹುದು ಅಂತ ಅಂದ್ಕೊಂಡು ತಗೊಂಡಿದ್ದೆ ಅಷ್ಟೇ. ಇವಾಗ ಎಲ್ಲೇ ಹೋಗಿ ನೀವು ನೋಡಿದ್ರು ಕ್ರೋಮಾ ಶೋ ಲ್ಯಾಂಡ್ಸ್ ಎಲ್ಲ ಲೋ ಲೈಟ್ ಹೋಗಕ್ಕೆ ಹಿಡಿಯೋಕ್ಕಾಗುತ್ತೆ, ಲೋ ಲೈಟಲ್ಲಿ ಹೆಂಗೆ ಬರುತ್ತೆ ಅಂತ. ಸೊ ಟೆಸ್ಟ್ ಮಾಡಬೇಕು ಅಂದರೆ ಲೋ ಲೈಟಲ್ಲಿ ಟೆಸ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದೇ ತೊಗೊಂಬಂದ್ಬಿಟ್ಟೆ ನಾವು ಟೆಸ್ಟ್ ಮಾಡಬೇಕು. ನನಗಿದು ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ, ಅದರಿಂದ ಇಷ್ಟ ಆಗಲಿಲ್ಲ. 46,000 ನನಗೆ ಗಾನ್ ಕೇಸು. ಈ ಫೋನ ನಮ್ಮ ಅಕ್ಕನೂ ಕೂಡ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ, ವ್ಲಾಗಿಂಗ್ ಎಲ್ಲ ಮಾಡಿದ್ರೆ, ನಮ್ಮ ಅಕ್ಕಂಗೆ ಕೊಡ್ತಾ ಇದ್ದೀನಿ. ವ್ಲಾಗಿಂಗ್ಗೆ ಸೂಟೇಬಲ್ ಆಗುತ್ತೆ ಇದು. ಇಂಡೋರಲ್ಲಿ ಶೂಟ್ ಮಾಡ್ತೀರಾ ಅಂತಂದರೆ ಅದೇ ಹೇಳೋದಲ್ಲ, ಮತ್ತೆ ಹೇಳ್ತೀನಿ, ಲೋ ಲೈಟಲ್ಲಿ ಶೂಟ್ ಮಾಡ್ತೀರಾ ಅಂತಂದರೆ ಈ ಫೋನ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇರೋದಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಈ ಫೋನ್ನ ತಗೊಳೋದಕ್ಕೆ ಹೋಗಬೇಡಿ. ಏನಾದ್ರು ನೀವು ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಅಂತಂದರೆ, ಅದೇ ಇಂಡೋರಲ್ಲಿ ಲೋ ಲೈಟಲ್ಲಿ ಶೂಟ್ ಮಾಡ್ತೀರ ಅಂದರೆ, ನೀವೇನಾದ್ರು ಬ್ರೈಟ್ ಲೈಟಲ್ಲಿ ಶೂಟ್ ಮಾಡ್ತೀರಾ ಅಂತಂದರೆ ತಗೊಳ್ಳಿ, ಅವಾಗ ಚಿಂದಿ ಬರುತ್ತೆ ವಿಡಿಯೋ. ಬಟ್ ಲೋ ಲೈಟಲ್ಲಿ ಈ ಫೋನು ಅಲ್ಲ. ಸೊ ಅದಕ್ಕೋಸ್ಕರ ನನಗೆ ಡಿಸಪಾಯಿಂಟ್ ಆಯಿತು ಈ ಫೋನ್ ಮೇಲೆ. ಅದಕ್ಕೆ 46,000 ನನಗೆ ಗಾನ್ ಕೇಸ್ ನನ್ನ ಜೋಬಿಗೆ ಕತ್ರಿ ಬಿದ್ದಿದೆ ಅಂತ ಹೇಳಿದೆ ಅಷ್ಟೇ. ಎನಿವೆ, ತಗೊಂಡಿದ್ದಂತೂ ಆಗಿದೆ, ವಾಪಸ್ಸಂತೂ ರಿಟರ್ನ್ ಅಂತೂ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಕಂಟೆಂಟ್ ಕ್ರಿಯೇಷನ್ಗೆ ಇನ್ನೂ ಏನೂ ಹಾಕಿಲ್ಲ, ಟೆಂಪರ್ಡ್ ಗ್ಲಾಸು ಹಾಕಿಲ್ಲ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತಲ್ಲ, ಅದನ್ನು ಕೂಡ ಇನ್ನೂ ಬುಕ್ ಮಾಡಿಲ್ಲ. ಬ್ಯಾಕ್ ಕವರು ಅದೆಲ್ಲ ಹಾಕ್ಬಿಟ್ಟು ಶಿಸ್ತಾಗೆ ನಮ್ಮ ಅಕ್ಕಂಗೆ ಹ್ಯಾಂಡ್ ಓವರ್ ಮಾಡಬೇಕು ಅಷ್ಟೇ. ಅದಕ್ಕೆ ಹೇಳ್ತಾರೆ ಮಗ ಬ್ರ್ಯಾಂಡ್ ಚೇಂಜ್ ಮಾಡಬಾರ್ದು ಅಂತ. ನನಗೆ ಈ ಬ್ರ್ಯಾಂಡ್ ಸೆಟ್ ಆಗಿತ್ತು, OnePlus ಬ್ರ್ಯಾಂಡು. ಈ ಬ್ರ್ಯಾಂಡಲ್ಲಿ ಯಾವುದನ್ನ ಫೋನ್ ಚೆನ್ನಾಗಿರೋ ಫೋನ್ನ ನೋಡಿದ್ರಾಗಿತ್ತು. ನಾನು ಸ್ಯಾಮ್ಸಂಗ್ ಏನೋ ಹೆವಿ ಅಂದ್ಕೊಂಡು ಹೋದೆ. ಸ್ಯಾಮ್ಸಂಗು ಅದೇ ನನಗೆ ಲೋ ಲೈಟಲ್ಲಿ ಅಷ್ಟೊಂದು ಕನ್ವಿನ್ಸ್ ಮಾಡಲಿಲ್ಲ. OnePlus ಬೆಂಕಿಯಾಗಿ ವಿಡಿಯೋನ ತೆಗೆಯುತ್ತೆ ಲೋ ಲೈಟಲ್ಲಿ. ಇದು ಸಿಕ್ಕಾಪಟ್ಟೆ ಒಂಥರ ವೈಟ್ನ ಒಂಥರ ಎನ್ಹಾನ್ಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಸ್ಯಾಮ್ಸಂಗು. ಅದರಿಂದ ಏನೇನೋ ಆಗುತ್ತೆ. ಸೊ ಒಂಥರ ಮೆಸ್ಸಿಯಾಗಿ ಕಾಣಿಸುತ್ತೆ ವಿಡಿಯೋ. ಅದಕ್ಕೋಸ್ಕರ ಇದು ನನಗೇನೋ ನನ್ನ ಕಂಟೆಂಟ್ ಕ್ರಿಯೇಷನ್ಗೆ ಸೂಟೇಬಲ್ ಅಂತ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕಂಗೆ ಇದನ್ನು ದಾನ ಆಗಿ ಕೊಡ್ತಾ ಇದ್ದೀನಿ. ಆದ್ದರಿಂದ ನನಗೆ 46,000 ಡಮಾರ್ ಕೇಸು. ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಲೋ ಲೈಟಲ್ಲಿ ಯಾವ ಫೋನು ಚೆನ್ನಾಗಿ ವಿಡಿಯೋ ತೆಗೆಯುತ್ತೆ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಫೋನು ಬೆಂಕಿಯಾಗಿ ತೆಗೆಯುತ್ತೆ ಅಂತ. OnePlusಲ್ಲೇ ಆದರೆ ಬೆಟರು. ನಾನು ತಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗಲೇ ಬ್ಲೇಡ್ ಆಗಿದೆ ಸೈಕಾಗೆ. ಇನ್ನು ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ದಿನ ಅಲ್ಲ, ಇನ್ನು ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ತಿಂಗಳಾದರೂ ಆಗ್ಬೋದು, ವರ್ಷ ಆದರೂ ಆಗ್ಬೋದು ತಗೊಳೋದಕ್ಕೆ. ಒಟ್ಟಲ್ಲಿ ಇದರಲ್ಲೂ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಲ್ಲ. ಅವಾಗವಾಗ ವ್ಲಾಗ್ಸ್ಗಳಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದ್ರೂ OnePlus ಮುಂದೆ ಇದು ನನ್ನ ಪ್ರಕಾರ ಲೋ ಲೈಟಲ್ಲಿ ಅಷ್ಟೊಂದು ಚೆನ್ನಾಗಿ ತೆಗೆಯೋದಿಲ್ಲ. ಲೋ ಲೈಟ್ ಅಂತಂದರೆ ಲೈಟ್ ಇಲ್ಲೇ ಇರಬೇಕಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಲೈಟ್ ಇರುತ್ತೆ, ಬಟ್ ಬ್ಯಾಕ್ ಡ್ರಾಪಲ್ಲಿ ಅಷ್ಟೊಂದು ಲೈಟ್ ಇಲ್ಲದೆ ಇದ್ದಾಗ ಒಂಥರ ಮೆಸ್ಸಿ ಆಗಿಬಿಡುತ್ತೆ. ನಾಯ್ಸ್ ಇರುತ್ತೆ ವಿಡಿಯೋದಲ್ಲಿ, ಗಜಿಬಿಜಿ ಅಂತಿರುತ್ತೆ. ಸೊ ಅದು ನನಗೆ ಇಷ್ಟ ಆಗಲಿಲ್ಲ. ಏನಾದ್ರು ಡಬ್ಬಾ ಥರ ಇರುತ್ತೆ. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಈ ಫೋನ್ನ
ಕೊಡ್ತಾ ಇದ್ದೀನಿ, ದಾನ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕಂಗೆ, ಬೇರೆ ಯಾರಿಗೂ ಅಲ್ಲ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್, ಬಾ.